ಅವ್ರು ಆ್ಯಕ್ಟ್ ಮಾಡ್ತಕ್ಕಂಥ ನೋಡಬೇಕು ಅಂತ ಭಾಳ ಆಸೆ ಇರುತ್ತೆ. ಅಂಥದ್ರಲ್ಲಿ ನಮ್ಮ ಇವರು ದರ್ಶನ್ ಅವರು ತೂದೀಪ ಶ್ರೀನಿವಾಸ್ ಅವರ ಮಗನಾಗಿರ್ತಕ್ಕಂಥ ದರ್ಶನ್ ಅಂದರೆ ಡಿ ಬಾಸ್ ಅಂತ ಹೇಳ್ತೀವಲ್ಲ, ಅವರು ಸಾಕಷ್ಟು ಸಮಸ್ಯೆ ಸರಮಾಲೆಗಳು ಪಾಪ ಸಾಕಷ್ಟು ಅನುಭವಿಸ್ಬಿಟ್ಟಿದ್ದಾರೆ, ಪಾಪ ಅನುಭವಿಸ್ತಾನೂ ಇದ್ದಾರೆ. ಅವ್ರಿಗೇನಪ್ಪ ಒಂದು ಸಂತೋಷ ಸುದ್ದಿ ಹೇಳ್ತೀನಿ ಅಂದರೆ, ನನ್ನ ಒಂದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರವಾಗಿ ಅವರು ಹುಟ್ಟಿರ್ತಕ್ಕಂತಹ ಡೇಟು 16ನೇ ತಾರೀಕು ಫೆಬ್ರವರಿ 2ನೇ ತಿಂಗಳು 1977 ಬುಧವಾರ ಅವರು ಜನಿಸಿದ್ದಾರೆ. ಟೈಮಿಂಗ್ಸ್ ಏನಂತ ನಾ ಮಾಹಿತಿ ತಿಳಿದಿಲ್ಲ. ಇಷ್ಟು ಅಂದರೆ 16/2/1977 ಇಸ್ವಿ ಅವರು ಲಗ್ನ ಬಂದು ಕರ್ಕಾಟಕ ಲಗ್ನ ಆಗುತ್ತೆ. ಶ್ರವಣ ನಕ್ಷತ್ರ 1ನೇ ಪಾದಕ್ಕೆ ಬರ್ತಾರೆ, ಮಕರ ರಾಶಿ ಬರ್ತಾರೆ. ಅವರು ರಾಶಾಧಿಪತಿ ರಾಶಿಗೆ ಶನೇಶ್ವರ ಆಗ್ತಾನೆ. ಅವರು ಒಳ್ಳೆ ತುಂಬ ಆಯುಸ್ಸು ಇದೆ ಅವರಿಗೆ, ಡಿ ಬಾಸ್ಗೆ. ಯಾಕೆಂದರೆ ಯಾರು ಮಕರ ರಾಶಿಯಲ್ಲಿ ಹುಟ್ಟು ಜನಿಸ್ತಾರೆ ಅವರು ಒಳ್ಳೆ ಆಯುಸ್ಸು ಇರುತ್ತೆ ಅಂತ. ರಾಶಾಧಿಪತಿ ಶನಿ ಆದ್ದರಿಂದ ಕುಂಭರಾಶಿಯವರಿಗೆ ಮಕರ ರಾಶಿಯವರಿಗೆ ಅಂತ ಈ ಜ್ಯೋತಿಷಿ ಶಾಸ್ತ್ರ ಬರುತ್ತೆ. ಹಾಗಾಗಿ ದರ್ಶನ್ ಅವ್ರಿಗೆ ಕರ್ಕಾಟಕ ಲಗ್ನ ಆಗ್ತದೆ, ಇದು ಇದೆ. ಅವರು ಸ್ವಲ್ಪ ಮಂಗಳ ದೋಷ ಇದೆ, ಅದನ್ನು ಅವರು ನಿವಾರಣೆ ಮಾಡ್ಕೊಂಡಿದ್ದಾರೆ ಸಾಮಾನ್ಯವಾಗಿ ದರ್ಶನ್ ಸಾಹೇಬರು. ಮತ್ತೊಂದು ಬಾರಿ ಅವರು ಒಂದು ಆಶ್ಲೇಷ ಬಲಿ ಪೂಜೆನೋ ಒಂದು ಕುಕ್ಕೆ ಮಾಡ್ಕೊಳ್ಳೇಬೇಕು.